ನನ್ನ ಹೆಸರು ಹೇಳಿಲ್ಲ. ನಾನು ಈ ಘಟನೆ ನಡೆದ ಕೂಡಲೇ ನಾನು ನೇರ ಮುರುಡೇಶ್ವರ್ಗೆ ಹೋಗಿ SP ಅಂಡ್ DC ಅಂಡ್ ಕ್ರೈಸ್ಟ್ ಸಮಾಜ ಕಲ್ಯಾಣ ಇಲಾಖೆ JD ಶ್ರೀನಿವಾಸ್ ಅವ್ರ ಜೊತೆಲಿ ಹೋಗಿ ಇಲ್ಲಿಂದ ಬಸ್ ಮಾಡ್ಕೊಂಡು ಪೇರೆಂಟ್ಸ್ ನೆಲ್ಲ ಕರೆದು ಪ್ಯಾನಿಕ್ ಆಗ್ತಾರೆ ಅಂತ ಅಂದ್ಬಿಟ್ಟು ಮುರುಡೇಶ್ವರದ ಹಾಸ್ಪಿಟಲ್ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಪ್ಯಾನಿಕ್ ಆಗ್ತಾ ಅಂದ್ಬಿಟ್ಟು ಭಟ್ಕಳಕ್ಕೆ ಹೋಗಿ ಮಕ್ಕಳನ್ನ ತಗೊಂಡೋಗಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ ಅಲ್ಲಿಂದ ಎಲ್ಲರನ್ನು ಅರೆಸ್ಟ್ ಮಾಡಿದ್ರು. ಅಲ್ಲಿಂದ ನಾನೇ ಹೋಗಿ ಖುದ್ದ ಬೇಲ್ ಕೊಟ್ಟು ಅಲ್ಲಿ ಟೀಚರ್ಸ್ ನ ಬಿಡುಗಡೆ ಮಾಡ್ಕೊಂಡು ಅಲ್ಲಿಂದ ಬಂದು ಹಾಸ್ಪಿಟಲ್ ಶಿಫ್ಟ್ ಮಾಡಿ RNS ಹಾಸ್ಪಿಟಲ್ಗೆ ಐ ಟ್ರೀಟ್ಮೆಂಟ್ ಗೆ ಶಿಫ್ಟ್ ಮಾಡಿ ಅಲ್ಲಿಂದ ಪ್ರತಿ ಒಂದೇ 4 ಬಾಡಿ ಒಂದೇ ಆಂಬುಲೆನ್ಸ್ ಹಾಕಿದ್ರು. ನಾನ್ ಮತ್ತೆ ಬೇರೆ 3 ಆಂಬುಲೆನ್ಸ್ ನ ಕರೆಸಿ ಒಂದೊಂದು ಆಂಬುಲೆನ್ಸ್ ಒಂದೊಂದು ಬಾಡಿನ ಹಾಕಿ ಒಂದೊಂದು ಮಗುನ ಹಾಕಿ ಅದು ಪ್ಲಗ್ ಹಾಕಿ ಅದು ಬಾಕ್ಸ್ ಹಾಕಿ ಎಲ್ರಿಗೂ ಧೈರ್ಯ ಕೊಟ್ಟು ನಾನು ತುಂಬಿಸ್ಕೊಟ್ಟು ನನ್ನ ಸರ್ಕಾರಕ್ಕೆ ಪ್ರಶ್ನೆ ಕೇಳಕ್ಕೆ ನಾನು ಇದಕ್ಕೆ ಹೋಗಿದ್ದೆ. ಎಲ್ಲಿಗೆ ಹೋಗಿದ್ದೆ? ಸೆಷನ್ಗೆ ಇನ್ನೇನಕ್ಕೂ ಹೋಗಿಲ್ಲ. ನಾನು ಸೆಷನ್ಗೆ ಹೋದ್ರೆ ಮುಳುಬಾಗಲ್ ಪಾಯಿಂಟ್ ಬಗ್ಗೆ ಹೋಗ್ತೀನಿ. ನಾನು ಇಲ್ಲಿ ತನಕ 224 ಶಾಸಕರಲ್ಲಿ ಯಾರಾದ್ರೂ ಧೈರ್ಯವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿ ಇದ್ರೆ ಅದು ಸಮೃದ್ಧಿ ಮಾತ್ರ. ಪ್ರತಿ ವಿಚಾರದಲ್ಲೂ ಅನುದಾನದಲ್ಲೂ ಸಾವಲ್ಲೂ ನೋವಲ್ಲೂ ನನಗೆ ಹಕ್ಕು ಪ್ರಜಾಪ್ರಭುತ್ವದ ಹಕ್ಕನ್ನು ಚಲಾಯಿಸ್ತಕ್ಕಂಥ ಒಂದು ಗುರಿ ಇದ್ರೆ ಅದು ಸೆಷನ್ ನಲ್ಲಿ. ಸೆಷನ್ ಕೂಡ ತಾವು ನೋಡಿರ್ಬೋದು. ನೆನ್ನೆ ಮಾತಾಡಿದ್ವಿ ನನ್ನ ಮಕ್ಕಳು ನ್ಯಾಯ ಕೊಡೋ ತನಕ ನಾನು ಹೋಗಲ್ಲ ಅಂತ ಹೇಳಿದೀನಿ. ನನಗೆ ಮುಂದಿನ ದಿವಸ 4-5 ಡೇಸ್ ಅಲ್ಲಿ ಕರೆದು ಮಾತಾಡ್ತಾ ಅಂತ ಕೇಳಿದ್ರಿ. ನನಗೆ ಖಂಡಿತವಾಗ್ಲೂ ಮಕ್ಕಳ ಆರೋಗ್ಯನೂ ದೇಹನೂ ನನಗೆ ಸಾವು ಇಂಪಾರ್ಟೆಂಟ್ ಆಗಿತ್ತು. ನನಗೆ ಸೆಷನ್ ಇಂಪಾರ್ಟೆಂಟ್ ಆಗಿತ್ತು. ಅಲ್ಲಿಂದ ಮತ್ತೆ ಮುಗಿಸಿ ಇವತ್ತು ರಾತ್ರಿ ಫ್ಲೈಟ್ ಮಾಡ್ಕೊಂಡು ಇಲ್ಲಿಗೆ ಬಂದು ಇಲ್ಲಿ ಮುಗಿಸಿ ಮತ್ತೆ ನಾನು ಇವತ್ತು ವಾಪಸ್ಸು ಸೆಷನ್ಗೆ ಹೋಗ್ತಿದ್ದೀನಿ. ಪ್ರಜಾಪ್ರಭುತ್ವ ಹಡೆಯಲ್ಲಿ ತಾವ್ ಏನು ಗೆಲ್ಸಿದಿರಿ ಆ ಕೆಲಸ ಮಾಡಕ್ ನಾನು ಇದೀನಿ. ಅದಲ್ಲ ನಾನು ಮುರುಡೇಶ್ವರ್ಗೆ ಹೋಗ್ಲೇ ಇಲ್ಲ, ನಾನು ಮಾಡ್ಲೇ ಇಲ್ಲ, ನಾನು ನೋಡ್ಲೇ ಇಲ್ಲ ಅಂದ್ರೆ ಎಲ್ರಿಗಿಂತ ಮುಂಚೆ ಬಾಡಿ ನೋಡಿದ್ ನಾನು, ಪೋಸ್ಟ್ ಮಾರ್ಟಮ್ ಮಾಡಿಸಿದ್ ನಾನು, ಆರೋಗ್ಯ ವಿಚಾರಿಸಿದ್ ನಾನು, ಮಕ್ಕಳ ಹಾಸ್ಪಿಟಲ್ ಸೇರಿಸಿದ್ ನಾನು, ಮಾಸ್ಟರ್ನ ಬಿಡಿಸ್ಕೊಂಡ್ ಬಂದಿದ್ ನಾನು. ಅದಲ್ವಾ? ಬಟ್ ನಾನು ಅನ್ನೋ ದುರಾಂಕಾರದಿಂದ ಮಾತಾಡದ್ಲ. ಸೊ ನಾನು ಎಲ್ಲ ನನಗೆ ಇಂಪಾರ್ಟೆಂಟ್ ಆಗಿತ್ತು. ಅದಕ್ಕೆ ನಾನು ಇವತ್ತು ಅಲ್ಲಿಂದ ಮಕ್ಕಳು ಕಳಿಸಿ ಇವತ್ತು ನಾನು ನೇರವಾಗಿ ಇಲ್ಲಿಗೆ ಬಂದೆ. ಬಹುಶಃ ನಿಮ್ಗೆ ಗೊತ್ತಿರ್ಲಿ, ನಾನು ಒಂದು ಘಟನೆ ಹೇಳ್ತೀನಿ. ನನಗೆ ಕಣ್ಣಲ್ಲಿ ನೀರು ಬರುತ್ತೆ ಘಟನೆ. ಮುಳಬಾಗಲ್ ತಾಲೂಕಿಂದ ಯಾರು ಬಂದಿರ್ಲಿಲ್ಲ. ಇವನ್ ನನ್ ಗನ್ಮ್ಯಾನ್ ಕೂಡ ಇರ್ಲಿಲ್ಲ. SP ನಾರಾಯಣ್ ಸಾರು ನಾನು ಒಳಗಡೆ ನೀವು ಹೋಗ್ಲೇಬೇಕಂತ ಒಳಗಡೆ ಕಳ್ಸಿಕೊಟ್ರು. 4 ಜನ ಮಕ್ಕಳ ಬಾಡಿ ನೋಡಿ ನನಗೆ ಅಲ್ಲಿ ಸ್ವಲ್ಪ ವಾಮಿಟ್ ಬಂದಂಗ ಆಯ್ತು. ನನಗೆ ಅವತ್ತು ಬಂದಿರ್ತಕ್ಕಂಥ ಜ್ವರ ಇವತ್ತು ಇಲ್ಲಿವರೆಗೂ ಹೋಗಿಲ್ಲ. ಬಹುಶಃ ನನ್ನ ಮನೆ ಮಕ್ಕಳು ಈ ತರ ಇದ್ರೆ ಬಹುಶಃ ನಾವ್ ಈ ತರ ಆಗ್ತಿದೀವಿ ಅನ್ನೋ ಅನ್ಬಿಟ್ಟು ಯಾರು ಇಲ್ಲ. ಆ ಮಕ್ಕಳ ಜೊತೆಲಿ ಯಾರು ಇರ್ಲಿಲ್ಲ ಅವತ್ತು. ನಾನು ಡಾಕ್ಟ್ರು SP ಸರ್ ಬಿಟ್ರೆ ಬೇರೆ ಯಾರು ಇರ್ಲಿಲ್ಲ ಅವತ್ತು. ಒಂಥರ ಕರುಳಿಂಡತಕ್ಕಂಥ ಘಟನೆ ಅವತ್ತು ನಡೆದು ನನಗೆ. ನಾನು ಫಸ್ಟ್ ಟೈಮ್ ನಾನು ಪೋಸ್ಟ್ ಮಾರ್ಟಮ್ ಫೇಸ್ ಮಾಡಿದ್ದು. ಯಾರು ಇರ್ಲಿಲ್ಲ. ಬಟ್ ನಾನು ಸೈನ್ ಮಾಡ್ಬೇಕಂತ ಪರಿಸ್ಥಿತಿ ಬಂದು ಒಳಗಡೆ ಹೋದಾಗ ಆ ಘಟನೆ ನನ್ ಕಂದು ಬಟ್ ಅಲ್ಲಿ ಡಾಕ್ಟರ್ ಹೇಳಿದ್ರೆ ಫಸ್ಟ್ ಟೈಮ್ ಇಷ್ಟಿದ್ದಲ್ಲ ಶಾಸಕರು ಒಳಗಡೆ ಬಂದಿಲ್ಲ ಸರ್ ಅಂದ್ರು. ಮತ್ತೆ ಯಾರ್ಯಾರ ನೋವು ಅವ್ರಿಗೆ ಗೊತ್ತಿರ್ತದೆ. ಒಬ್ಬ ನೋವನ್ನ ಈಸಿಯಾಗಿ ಬೈಲಿಗೆ ಹಾಕ್ಬೋದು. ಬಟ್ ಯಾರ್ಯಾರ ನೋವು ಅದು ಅವ್ರಿಗೆ ಗೊತ್ತಿರ್ತದೆ. ನನ್ ನೋವಾಗಿದೆ ಅಂತ ತೋರ್ಸ್ಕೊಳಕ್ ಇದು ಅಡ್ವರ್ಟೈಸ್ಮೆಂಟ್ ಅಲ್ಲ, ಇದು ಸಾವು. ಏನ್ ಹೇಳಿ? ಇದು ಸಾವು. ಅದಲ್ವಾ? ಇದು ಅಡ್ವರ್ಟೈಸ್ಮೆಂಟ್ ತೋರ್ಸ್ಕೊಳಕ್ಕೆ ಅದಲ್ಲ, ಇದು ಸಾವು. ಯಾರ್ಯಾರ ಕೆಲಸ ಅವ್ರು ಮಾಡೋದು ತುಂಬಾ ಉತ್ತಮವಾಗಿರ್ತದೆ. ರಾಜಕೀಯನೂ ಅಲ್ಲ, ರಾಜಕೀಯನೂ ಅಲ್ಲ ಇದು. ಈಗ ನಮ್ ಮುಖಂಡರು ಬಹಳಷ್ಟು ಜನ ನಮ್ಗೆ ಕೇಳಿದ್ರು, ಶಾಸಕರು ಬರ್ದೇ ಇದ್ರೆ ಚೆನ್ನಾಗಿರೋದಿಲ್ಲ, ಬರೇ ಕೇಳಿ ಅಂತ. ನಾನ್ ಫೋನ್ ಮಾಡ್ದೆ. ಅವ್ರು ಹೇಳಿದ್ರು, ಅಣ್ಣ ನಾನ್ ಬರೋದು ದೊಡ್ಡ ವಿಷಯ ಅಲ್ಲ, ಇಲ್ಲಿದ್ದು ಏನೇನ್ ಬೇಕು ಮಾಡಿದೀನಿ. ಇವತ್ತು ಆ ಮಕ್ಕಳು ಯಾರು ತೀರೋಗಿದ್ದಾರೆ ಆ ಸ್ಥಾನವನ್ನು ನಾವ್ ಯಾರು ತುಂಬ್ಲಿಕ್ಕೆ ಆಗೋದಿಲ್ಲ. ಈ ರೀತಿ ಬೇರೆಯವ್ರ ಮನೆ ಮಕ್ಕಳು ಒಂದು ನೀರ್ ಪಾಲಾಗೋದನ್ನ ತಡೆಯೋದಿಕ್ಕೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಆ ಒಂದು ಕಾರಣಕ್ಕೋಸ್ಕರ ನಾನು ಸೆಷನ್ ಅಟೆಂಡ್ ಮಾಡ್ತಾ ಇದೀನಿ. ಇಲ್ಲಾಂದ್ರೆ ಖಂಡಿತ ಬರ್ತಾ ಇದೀನಿ. ಈಗ 2 ದಿವಸದಿಂದ ಇಲ್ಲಿದ್ದು ಏನ್ ಬೇಕು ವ್ಯವಸ್ಥೆ ಮಾಡಿ ಬೇರೆ ಮಕ್ಕಳು ಈ ರೀತಿ ನೀರ್ ಪಾಲಾಗೋದನ್ನ ತಡಿಬೇಕು ಅನ್ನೋ ಉದ್ದೇಶ ಸೆಷನ್ಗೆ ಹೋಗ್ತಾ ಇದೀನಿ. ಅಜೆಂಡಾದಲ್ಲಿ ತೆಗೆದು ನೋಡಿ 0 ಅವರ ಚರ್ಚೆಗೆ ಹಾಕೊಂಡಿದ್ದೀನಿ. ಶೂನ್ಯ ವೇಳೆದಲ್ಲಿ ಚರ್ಚೆಗೆ ಅಂದ್ರೆ ಅವಘಾಡ ಸಂಬಂಧ ಮಾತ್ರ ರಾಜ್ಯಕ್ಕೆ ಶೂನ್ಯ ಕೇಳೋದು. ಶೂನ್ಯ ಕಾಲದಲ್ಲಿ ಚರ್ಚೆ ಕರೆದಿದ್ದೀನಿ ಅವ್ರನ್ನ, ಯಾರು ಸರ್ಕಾರ ಬಂದು ಉತ್ತರ ಕೊಟ್ಟರು. ಶೂನ್ಯ ಅಂದ್ರೆ ಇಂಪಾರ್ಟೆಂಟ್. ಅದು ಅವಾಗ ಏನು ಉತ್ತರ ಕೊಡದ ರೆಕಾರ್ಡಬಲ್. ಅದು ಅರ್ಥದ ಖಂಡಿತವಾಗ್ಲು ಉತ್ತರ ಕೊಟ್ಟಿದ್ದಾರೆ. ಇದೇ ವೀಕಲ್ಲಿ ಅವರು ಉತ್ತರಕ್ಕೋಸ್ಕರ ವೇಟ್ ಮಾಡ್ತೇವೆ. ಅದಲ್ಲ ಇನ್ಯಾವುದೂ ಕರ್ನಾಟಕದಲ್ಲಿ ಈ ಮಕ್ಕಳಿಗೆ ನಾನು ಮುಳಬಾಗ ತಾಲೂಕು ಮಕ್ಕಳು ಆಗ್ದಂಗೆ ನಾನು ಕಾಪಾಡೋ ಜವಾಬ್ದಾರಿ ಅದು ನಂದು. ಆಯ್ತಲ್ವಾ? ಸೊ ನನಗೆ ಬಹುಶಃ ಅದು ಯಾವ ಉದ್ದೇಶದಿಂದ ಹೇಳುದು ಅಂತ ನನಗೆ ಗೊತ್ತಿಲ್ಲ. ಬಟ್ ಖಂಡಿತವಾಗ್ಲೂ ನನ್ನ ಕೆಲಸ ನಾನು ಮಾಡಿದ್ದೀನಿ. ಇದು ಅಡ್ವರ್ಟೈಸ್ಮೆಂಟ್ ಹಾಕಂತ ಕೆಲಸ ಅಲ್ಲ ನಂದು. ಇದು ಮನಸ್ಸಿಗೆ ನನ್ಗೆ ಇವ್ರಿಗೆ ಇದಾಗೋ ಕೆಲಸ. ನಾನು ಅಡ್ವರ್ಟೈಸ್ಮೆಂಟ್ ಮಾಡೋ ಕೆಲಸ ಅಲ್ಲ ಇದು. ಥ್ಯಾಂಕ್ ಯು. ಶಾಸಕರಾಗಿ ನಿಮ್ ಕೆಲಸ ಮಾಡಿ ಗೊತ್ತಿಲ್ಲ, ನನ್ನ ಜವಾಬ್ದಾರಿ ಅಷ್ಟೇ.